ಸರ್ಪ ದೋಷದ ಬಗ್ಗೆ ಹೇಳ್ತಾ ಇದ್ರಿ. ಯಾವ ಸ್ಥಾನದಲ್ಲಿ ರಾಹು ನಿಂತ್ರೆ 4ನೇ ಸ್ಥಾನ ಆಗಿರ್ಬೋದು, 7, 10, 12 ಲಗ್ನ ಸ್ಥಾನದಲ್ಲಿ ಯಾವ ಸ್ಥಾನದಲ್ಲಿ ರಾಹು ನಿಂತಿದ್ರೆ ಯಾವ ರೀತಿಯಾದಂತ ಒಂದು ಪ್ರಭಾವ ಮನುಷ್ಯನ ಮೇಲೆ ಬೀರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ರಿ. ಮುಂದುವರಿಸ್ತೀರಾ ಗುರುಜಿ? ಅದನ್ನೇ ಇನ್ನು ಮುಂದಿನ ಸಂದರ್ಭದಲ್ಲಿ ಈ 8 ರೀತಿಯ ಸರ್ಪಗಳುಂಟು. ಅದರಲ್ಲಿ ಯಾವ ರೀತಿಯ ಸರ್ಪ ಇದನ್ನ ಅಂತ ನೋಡಬೇಕು. ಅದನ್ನೇ ಜೀವಸ್ಸನ್ ಬಾಧಕೇಶೋ ಮೃತಿಗೋ ಯದ್ಯಹೇ ಕೇಂದ್ರ ಸಂಸ್ಥಃ ಸರ್ಪಾಣಾಂ ಉತ್ತಮಾನಾಂ ಯದಿ ಸಸುರ ಗುರು ಮಾಂದಿಕೇಂದ್ರೋ ಅಧಮಾನಾಂ ಅಂತ ಹೇಳಿದರು. ಮಾಂದಿಯ ಕೇಂದ್ರದಲ್ಲಿ ಗುರು ಇದ್ದರೆ ಅದು ಅಧಮ ಸರ್ಪ ಮತ್ತು ಉತ್ತಮ ಸರ್ಪ ಅಂತ 2 ರೀತಿಯ ವಿಭಾಗವನ್ನು ಮಾಡಿಕೊಂಡ್ರು. ಆದ್ದರಿಂದ ಇದರಲ್ಲಿ ಉತ್ತಮ ಸರ್ಪ ಯಾವುದು, ಆಮೇಲೆ ಅಧಮ ಸರ್ಪ ಯಾವುದು ಅನ್ನುವಂತಹ ವಿಭಾಗ ಉಂಟು. ಅಂತಹ ವಿಭಾಗದಲ್ಲಿ 8 ರೀತಿಯಾದಂತಹ ಸರ್ಪಗಳು ಈ ಭೂಮಿಯಲ್ಲಿ ಇದ್ದಾವೆ ಅನ್ನುವುದಾಗಿ ನಮಗೆ ಕಂಡು ಬರ್ತದೆ. ಅದು ಯಾವ್ಯಾವುದು? ಅನಂತಂ ವಾಸುಕೀಂಚೈವ ತಕ್ಷ ಕಾರ್ಕೋಟಕಂತಥ ಪದ್ಮಂಚೈವ ಮಹಾಪದ್ಮಂ ಶಂಖಂಚ ಗುಲಿಕಂತಥ ಅನ್ನುವುದಾಗಿ 8 ರೀತಿಯ ಸರ್ಪಗಳ ಒಂದು ಆರಾಧನೆ ಉಂಟು. ಜನಮೇಜಯ ಮಹಾರಾಜ ಸರ್ಪಯಾಗವನ್ನು ಮಾಡ್ತಾನೆ. ತನ್ನ ತಂದೆ ಏನು ಸರ್ಪದಿಂದ ತಕ್ಷಕನಿಂದ ಹೊಡಲ್ಪಟ್ಟು ಸತ್ತನೋ ಆ ನಂತರದಲ್ಲಿ ಈ ಭೂಲೋಕದಲ್ಲಿ ಸರ್ಪಗಳೇ ಇರಕೂಡುದು ಎನ್ನುವಂತಹ ಒಂದು ವಿಚಾರವನ್ನು ಮಾಡಿ ಸರ್ಪಯಾಗವನ್ನು ಮಾಡ್ತಾನೆ. ಅಂತಹ ಸರ್ಪಯಾಗದಲ್ಲಿ ಅನೇಕ ದೊಡ್ಡ ದೊಡ್ಡ 3 ಹೆಡೆಯ ಸರ್ಪಗಳು, 5 ಹೆಡೆಯ ಸರ್ಪಗಳು, 7 ಹೆಡೆಯ ಸರ್ಪಗಳು, 12 ಹೆಡೆಯ ಸರ್ಪಗಳು ಮೊದಲಾದವುಗಳು. ಅದು ಎಷ್ಟು ಯೋಜನ ವಿಸ್ತೀರ್ಣ ಅಂತ ಹೇಳಿದರು. 3 ಯೋಜನ ಉದ್ದ, 2 ಯೋಜನ ಅಗಲ ಇರುವಂತಹ ಹೆಡೆಯುಳ್ಳ ಸರ್ಪಗಳು ಸತ್ತಿದಾವೆ ಅಂತ ಮಹಾಭಾರತದಲ್ಲಿ ಕಥೆ ಬರುತ್ತೆ. ಅಂದರೆ ಎಲ್ಲ ಸರ್ಪಗಳು ಸಹಿತ ಆ ಸರ್ಪಯಾಗದಲ್ಲಿ ಹೋದವು. ಆದರೂ ಸಹಿತ ಪರಮಾತ್ಮನ ಇಚ್ಛೆಯಂತೆ ಆಸ್ತಿಕ ಋಷಿಗಳ ಒಂದು ವಿಚಾರದ ಪ್ರಕಾರ ಈ ಜೀವ ಜಗತ್ತಿನಲ್ಲಿ 8 ರೀತಿಯ ಸರ್ಪಗಳು, ಅನಂತ, ವಾಸುಕಿ ಎನ್ನುವಂತಹ 2 ಮಹಾಶೇಷಗಳು, ತಕ್ಷ ಮತ್ತು ಕಾರ್ಕೋಟಕ ಅನ್ನುವಂಥದ್ದು, ಪದ್ಮ, ಮಹಾಪದ್ಮ, ಶಂಖ ಮತ್ತು ಕುಲಿಕ ಎನ್ನುವಂತಹ 8 ರೀತಿಯ ಸರ್ಪಗಳು ಈ ಜಗತ್ತಿನಲ್ಲಿ ಉಳಿದಿದ್ದಾವೆ ಎನ್ನುವುದಾಗಿ ಹೇಳಲು ಬರುತ್ತದೆ. ಅದರಲ್ಲಿ ಅನಂತ ಮತ್ತು ವಾಸುಕಿ ಎನ್ನುವಂತಹದ್ದು ಅತ್ಯಂತ ಬ್ರಾಹ್ಮ ಸರ್ಪ ಅಂತ ಹೇಳಿದರು. ಗುರುವು ಬಾಧಕಾಧಿಪತಿಯಾಗ ಈ ರೀತಿಯಾದಂತಹ ಸರ್ಪಗಳ ಬಾಧೆ ಅವರಿಗೆ ಉಂಟಾಗಬೇಕು ಅಂತ. ನೇರವಾಗಿ ಅದು ಪರಿಣಾಮ ಆಗುವಂತಹದ್ದು ಕಂಡೋ ಅಥವಾ ಹೊಡೆದೋ ಆಗಬೇಕು ಅಂತಿಲ್ಲ. ಅದರ ತತ್ವಗಳಿಗೆ ಿಂದ ಏನು ತೊಂದರೆ ಉಂಟಾದಾಗ ಈ ಅನಂತ ಮತ್ತು ವಾಸುಕಿ ಎನ್ನುವಂತಹ ಏನು ಪ್ರಧಾನವಾದಂತಹ ಬ್ರಾಹ್ಮ ದೇವತೆಗಳುಂಟೋ, ನಾಗದೇವತೆಗಳುಂಟೋ ಅವರಿಂದ ಪೀಡೆ ಆಗುವುದುಂಟು. ತಕ್ಷ ಮತ್ತು ಕಾರ್ಕೋಟಕ ಅನ್ನುವಂತಹದ್ದು ಕ್ಷತ್ರಿಯವಾದಂತಹ ಶಕ್ತಿ ಉಳ್ಳವಂಥವು, ರಜೋಗುಣವುಳ್ಳವಂಥವು ಮತ್ತು ಅವು ಸಾಮಾನ್ಯವಾಗಿ ಎಲ್ಲರನ್ನು ಪೀಡಿಸುವಂತಹ ನಾಗಗಳಾಗಿವೆ. ಅಂತಹ ತಕ್ಷ ಮತ್ತು ಕಾರ್ಕೋಟಕಗಳು ವಿಷವನ್ನು ಬಹಳವಾಗಿ ಮನುಷ್ಯ ಜೀವಿಯ ಮೇಲೆ ಬೀಳಿಸುವಂಥವಾಗಿದೆ. ಇದು ಕ್ಷತ್ರಿಯವಾದಂತಹ ನಾಗದೇವತೆಗಳು ಅನ್ನುವುದಾಗಿ ಉಂಟು. ಇವುಗಳಿಗೆ ನಾಗಬಲಿ, ಆಶ್ಲೇಷಾಬಲಿ, ಢಕ್ಕೆ ಬಲಿ ಮೊದಲಾದಂಥವುಗಳನ್ನು ಮತ್ತು ನಾಗಪಾತ್ರೆಯವರಿಂದ ಇವರಿಗೆ ಗಾಯನಾದಿಗಳನ್ನು ಮಾಡಬೇಕು ಎನ್ನುವುದಾಗಿ ಶಾಸ್ತ್ರಗಳಲ್ಲಿ ಕಂಡುಬರುತ್ತದೆ. ಪದ್ಮ ಮತ್ತು ಮಹಾಪದ್ಮ ಎನ್ನುವಂತಹ 2 ವೈಶ್ಯ ಜಾತಿಯ ನಾಗದೇವತೆಗಳು. ಈ ನಾಗದೇವತೆಗಳು ಮನುಷ್ಯನನ್ನು ಹಿಂಸಿಸುತ್ತವೆ. ಇವುಗಳಿಗೂ ಸಹಿತ ನಾಗಬಲಿ ಮತ್ತು ಪೂಜಾದಿಗಳನ್ನು ಮಾಡಿ ಇವುಗಳನ್ನು ಸಂತೋಷಪಡಿಸಬೇಕು ಎನ್ನುವುದಾಗಿ ಕಂಡುಬರುತ್ತದೆ. ಶಂಖ ಮತ್ತು ಗುಲಿಕ ಎನ್ನುವಂತಹದ್ದು ಅತ್ಯಂತ ಕೀಳು ಮಟ್ಟದ ನಾಗಗಳು. ಇವು ಎಲ್ಲ ಕಡೆಗೂ ತಿರುಗುವಂಥವು. ಎಲ್ಲ ಪ್ರದೇಶದಲ್ಲಿ ಈ ಶಂಖ ಮತ್ತು ಕುಲಿಕ ಎನ್ನುವಂತಹ ನಾಗದೇವತೆಗಳು ನಾಗ ರೂಪದಲ್ಲಿ ಸ್ಪರ್ಶ ಮಾಡಿ ಎಲ್ಲ ಜನರನ್ನು ಮುಟ್ಟುತ್ತವೆ, ಕಚ್ಚುತ್ತವೆ ಮತ್ತು ಅನೇಕ ಜನರಿಗೆ ಹಿಂಸೆಯನ್ನು ಕೊಡ್ತವೆ. ಇಂತಹ ಈ ಶಂಖ ಮತ್ತು ಕುಲಿಕ ಎನ್ನುವುದನ್ನು ಅಂತ್ಯಜ ಅನ್ನುವಂತಹ ರೀತಿಯಲ್ಲಿ ಕರೀತೇವೆ. ಆದರೆ ಇವುಗಳಿಗೆ ಹಾಲನ್ನು ನೀಡುವಂತಹದ್ದು, ಸರ್ಪ ಬಲಿಯನ್ನು ಮಾಡುವಂತಹದ್ದು ಮತ್ತು ನಾಗಬನವನ್ನು ನಿರ್ಮಾಣ ಮಾಡುವಂತಹದ್ದು ಈ ನಾಗದೇವತೆಗಳಿಗೆ ಪ್ರಧಾನವಾಗಿದೆ. ವಿಶೇಷವಾಗಿ ಈ ಎಲ್ಲ ನಾಗದೇವತೆಗಳ ಆರಾಧನೆಯನ್ನು ಮಾಡುವುದರಿಂದ ಸಂತಾನ ವೃದ್ಧಿ ಆಗುತ್ತೆ ಎನ್ನುವುದಾಗಿ ಮತ್ತು ಆರೋಗ್ಯ ವೃದ್ಧಿ ಆಗುತ್ತದೆ ಎನ್ನುವುದು ಕಂಡುಬರುತ್ತದೆ. ಗುರುಜಿ, 8 ವಿಧವಾದ ಸರ್ಪಗಳ ಗುಣಲಕ್ಷಣಗಳನ್ನ ತಿಳಿಸ್ಕೊಡ್ತಾ ಇದ್ರಿ, ಅದರ ವೈಶಿಷ್ಟ್ಯತೆಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಪತ್ರಗಳತ್ತ ಗಮನ ಹರಿಸೋಣ ಗುರುಜಿ, ಮತ್ತೆ ನಂತರ ಈ ಒಂದು ಮಾಹಿತಿ ಬಗ್ಗೆ ತಿಳ್ಕೋಬಹುದು. ಮಡಿಕೇರಿಯಿಂದ ಅನಿತಾ ಅವರು ಪತ್ರವನ್ನ ಬರೆದಿದ್ದಾರೆ. ಇವರ ಜನ್ಮ ದಿನಾಂಕ 26/6/1970, ಸಮಯ ಬೆಳಗ್ಗೆ 4:10 ಮಂಗಳವಾರ ಅಂತ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಜನನ. ಇವರ ಸಮಸ್ಯೆ ಸಂತಾನ ಭಾಗ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಸರ್ಕಾರಿ ಉದ್ಯೋಗ ಇದ್ರೂ ಮನೇಲಿ ನೆಮ್ಮದಿನೂ ಇಲ್ಲ, ಮನೆಗೆ ವಾಪಸ್ಸಾದ್ರೆ ಮಕ್ಕಳು ಇಲ್ಲ, ಸಂತಾನ ಭಾಗ್ಯವೂ ಇಲ್ಲ ಅಂತ ತಿಳಿಸಿದ್ದಾರೆ. ಯಾವ ರೀತಿಯಾದಂತ ಒಂದು ಪೂಜೆ ಅಥವಾ ಅನುಷ್ಠಾನವನ್ನ ನಾನು ಮಾಡಿದ್ರೆ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರಬಹುದು ಅಂತ ಕೇಳ್ತಿದ್ದಾರೆ. ಅನಿತಾರವರೇ, ಮೊದಲೇ ನೀವು ತಿಳಿಸಿದಂತೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಕ್ಷತ್ರ ಬಂದು
ಉತ್ತರಾಭದ್ರಾ ನಕ್ಷತ್ರ ಮೀನರಾಶಿ ಆಗುತ್ತೆ ಅವರದ್ದು. ರಾಶಿಸ್ಥಾನದಲ್ಲಿ ಯಾವುದೇ ಗ್ರಹಗಳಿಲ್ಲ, ಆದರೆ ಲಗ್ನದಲ್ಲಿ ಬುಧ ಇದ್ದು ಕರ್ಮಭಾವದಲ್ಲಿ ಪಂಚಮಾಧಿಪತಿಯಾದ ಬುಧನ ಮತ್ತು ಶನಿಯ ಸಂಬಂಧ ಕರ್ಮಭಾವಕ್ಕೆ ಇದೆ. ಅದೇ ದೃಷ್ಟಿಯಿಂದ ಪಂಚಮಾಧಿಪತಿಯಾದ ಬುಧನು ಲಗ್ನದಲ್ಲಿ ಕೂತಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಯಾವುದೇ ಗ್ರಹರಿಲ್ಲ, ಆದರೆ ಕರ್ಮದಲ್ಲಿ ರಾಹು ಇದ್ದಾನೆ. ಇದು ಕರ್ಮಸ್ಥಾನದಲ್ಲಿ ರಾಹು ಇದ್ದರೆ ಪೂರ್ವಜನ್ಮಾರ್ಜಿತವಾದ ಕರ್ಮ ನಿಮ್ಮದು ಬಲವಾಗಿ ಪೀಡನೆ ಆಗ್ತಾ ಉಂಟು. ಆ ಸರ್ಪದ ಒಂದು ದೋಷ ನಿಮ್ಮ ಮೇಲೆ ಇದೆ ಅನ್ನೋದನ್ನು ಹೇಳಬೇಕು. ಇಲ್ಲಿ ಗುರುವು ನಿಮಗೆ ಷಷ್ಠದಲ್ಲಿರುವುದರಿಂದ ಪುತ್ರ ಕಾರಕತ್ವ ಅನ್ನುವಂಥದ್ದು ಸ್ವಲ್ಪ ದೂರ ಆಗಿದೆ. ಮೊದಲನೇದಾಗಿ ಇದು ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ, ನೀವು ಪರಿಹಾರ ಅನ್ನುವಂಥದ್ದು ಒಂದೇ ಜನ್ಮದಿಂದ ಅಥವಾ ಒಂದೇ ಸಲಕ್ಕೆ ಸಿದ್ಧಿ ಆಗುವಂಥದ್ದಲ್ಲ. ಇದು ಭಾಗ್ಯದಲ್ಲಿ ರಾಹು ಇರುವುದರಿಂದ ಮೊದಲನೇದಾಗಿ ನೀವು ವೇದವನ್ನು ಪಠನೆ ಮಾಡಬೇಕು. ಯಾಕೆಂದರೆ ಗುರುವಿನ ದೃಷ್ಟಿ ಆ ರಾಹುವಿನ ಮೇಲಿದೆ. ಅದರಿಂದ ಉತ್ತಮವಾದ ಸರ್ಪ ಅಂತ ನಾನು ಮೊದಲೇ ಹೇಳಿದೆ, ಇದು ಅನಂತ ಅನ್ನುವುದಾಗಿ. ಅನಂತ ಅಂದರೆ ಮಹಾವಿಷ್ಣುವಿನ ಸ್ವರೂಪ ಆಗಿರುವುದರಿಂದ, ನೀವು ಮಡಿಕೇರಿಯಲ್ಲಿ ನಿಮ್ಮದು ಜನನ ಆಗಿರುವುದರಿಂದ ಆ ಮಡಿಕೇರಿಯ ಸಮೀಪದಲ್ಲಿ ವೇದ ಪಾರಾಯಣೆಯನ್ನು ಯಾರು ಮಾಡ್ತಾರೋ ಅವರಲ್ಲಿ ವೇದ ಪಾರಾಯಣೆಯನ್ನು ಮಾಡಿಸಿ ತಿಲಹೋಮವನ್ನು ಮಾಡಿ ನಂತರದಲ್ಲಿ ನೀವು ಸರ್ಪ ಶಾಪಕ್ಕೆ ನಿವೃತ್ತಿಯನ್ನು ಮಾಡಬೇಕು. ಸರ್ಪಶಾಪಕ್ಕೆ ನಿವೃತ್ತಿ ಅಂತಂದರೆ ಏನು? ಆಶ್ಲೇಷಾಬಲಿಯನ್ನು ಮಾಡಬೇಕು. ಆಶ್ಲೇಷಾಬಲಿ ಬಹಳ ಪ್ರಧಾನವಾದಂಥದ್ದು. ಅದು 53 ಪದಗಳ ಒಂದು ಆಶ್ಲೇಷಾಬಲಿ ಇದೆ. ಅದನ್ನು ನೀವು ಮಾಡಿ ನಂತರದಲ್ಲಿ ದೇವತಾ ಸ್ಮರಣೆಯನ್ನು ಮಾಡುವುದರೊಟ್ಟಿಗೆ ಮಹಾವಿಷ್ಣುವನ್ನು ಸ್ಮರಣೆ ಮಾಡಿಕೊಳ್ಳಿ. ಯಾಕೆಂದರೆ ಪಂಚಮಾಧಿಪತಿ ಬುಧ ಇರುವುದರಿಂದ ನೀವು ವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡಬೇಕು. ಉಡುಪಿ ಆಗಬಹುದು ಅಥವಾ ತಿರುಪತಿ ಆಗಬಹುದು. ಅಲ್ಲಿ ಹೋದರೆ ನಿಮಗೆ ಮಾನಸಿಕವಾದಂತಹ ಒಂದು ಸಮಾಧಾನ ನಿಮಗೆ ದೊರಕುತ್ತೆ. ಯಾಕಂದರೆ ಪಂಚಮ ಸ್ಥಾನ ಅನ್ನುವಂಥದ್ದು ಬುದ್ಧಿಯ ಸ್ಥಾನ. ಅದು ಬುದ್ಧಿಯ ಸ್ಥಾನದಲ್ಲಿ ಅನುಕೂಲತೆ ಬರಬೇಕು ಅಂತಂದರೆ ವಿಷ್ಣುವಿನ ಆರಾಧನೆಯನ್ನು ನೀವು ಮಾಡಬೇಕು. ಇನ್ನು ಸಂತಾನದ ಬಗ್ಗೆ ನೀವು ಕೇಳಿದಿರಿ. ಸಂತಾನದ ಬಗ್ಗೆ ಪಂಚಮೇತು ಬುಧ ಕ್ಷೇತ್ರೇ ಮಂದಕ್ಷೇತ್ರೇ ಅಥವಾ ಯದಿ ಮಂದ ಮಾಂದ್ಯಯುತೆ ದೃಷ್ಟೇ ತದಾ ದತ್ತಾದಯ ಸುತ ಅಂತ ಮೊದಲು ಒಂದು ಮಕ್ಕಳನ್ನು ಸಾಕಲಿಕ್ಕೆ ನೀವು ತೆಗೆದುಕೊಂಡು ನಂತರದಲ್ಲಿ ಅನುಕೂಲವಾಗುವಂತಹ ಒಂದು ಸಾಧ್ಯತೆ ಇದೆ. ಆ ರೀತಿಯಲ್ಲಿ ನೀವು ಮಾಡಿದರೆ ನಿಮ್ಮ ಮನಸ್ಸಿಗೂ ಸಮಾಧಾನ, ಕುಟುಂಬಕ್ಕೂ ವೃದ್ಧಿ ಆಗಲಿ ಎನ್ನುವಂತಹದ್ದಾಗಿ ನಾವು ಬಯಸ್ತೇವೆ. ಪ್ರೇಕ್ಷಿತಾ ಅಂತ ಬೆಂಗಳೂರಿನಿಂದ ಕಳಿಸ್ಕೊಟ್ಟಿದ್ದಾರೆ. ಇವರ ಪತಿ ಹೆಸರು ಗಿರೀಶ್ ಅಂತ. ಮದುವೆ ಆಗಿ ಪ್ರೀತಿಸಿ ಮದುವೆ ಆಗಿದ್ದೀವಿ. ಮದುವೆ ಆಗಿ 2-3 ವರ್ಷಗಳಾಗಿದೆ. ಒಂದು ಮುದ್ದಾದ ಹೆಣ್ಣು ಮಗು ಇದೆ. ನಮ್ಮ ಸಮಸ್ಯೆ ಏನು ಅಂದ್ರೆ ಸರ್ಪದೋಷ ಇದೆ ಅಂತ ಹೇಳ್ತಾರೆ. ನಾವು ಏನ್ ಮಾಡ್ಬೇಕು? ಎಲ್ಲಿ ಹೋದ್ರೂ ಕೆಲಸ ಸಿಗ್ತಿಲ್ಲ. ಇದರದ್ದೇ ಒಂದು ಚಿಂತೆ ಆಗಿದೆ. ಮನೆಯಲ್ಲಿ ವಾತಾವರಣ ಮನೆಯಲ್ಲಿ ಸರಿ ಇಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇವರ ಜನನ 10-10-1984 ಬೆಳಗ್ಗೆ 6ರಿಂದ 7 ಗಂಟೆ ಒಳಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಜನ್ಮಸ್ಥಳ ರಾಮನಗರ ಅಂತ ಹೇಳ್ತಿದ್ದಾರೆ. ಸುಮಾರು ವರ್ಷಗಳಿಂದ ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಎಲ್ಲೂ ಕೆಲಸ ಆಗ್ತಾ ಇಲ್ಲ. ಇನ್ನೇನು ಕೆಲಸ ಆಗುತ್ತೆ ಅನ್ನೋದ್ರೊಳಗಾಗಿ ಕೈ ಬಿಟ್ಟು ಹೋಗುತ್ತೆ. ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ರಾಹು ದೋಷ ಇದೆ, ಸರ್ಪದೋಷ ಇದೆ ಅಂತ ಹೇಳ್ತಾರಂತೆ ಹಿರಿಯರು. ಏನ್ ಮಾಡ್ಬೇಕು ಇದಕ್ಕೆ ಅಂತ ನೋಡಿ. ನಿಮ್ಮದು ರೇವತಿ ನಕ್ಷತ್ರ ಮೀನರಾಶಿ ಇದೆ. ಕರ್ಮಭಾವದಲ್ಲಿ ಮಂಗಳ ಮತ್ತು ಗುರು, ಲಗ್ನಾಥ ನವಮ ಭಾವದಲ್ಲಿ ರಾಹು. ರಾಹು ಎಲ್ಲಿ ಬಂದಿದ್ದಾನೆ ಆ ಎಲ್ಲ ಸಂದರ್ಭದಲ್ಲಿ ಭಾಗ್ಯ ನಿಮಗೆ ವೃದ್ಧಿ ಆಗುವಂತಹ ಸ್ಥಳ ಅದು ನವಮ ಅಂತಂದರೆ. ಆದರೆ ಆ ನವಮ ಸ್ಥಾನ ವೃದ್ಧಿ ಆಗುವಂತಹ ಸ್ಥಳದಲ್ಲಿ ರಾಹುವಿನಿಂದ ಅಡೆತಡೆ ಆಗಿದೆ. ಮತ್ತು ಕನ್ಯಾ ಲಗ್ನ ಆಗಿರುವುದರಿಂದ ಬಾಧಕಾಧಿಪತಿ ಯಾರು ಅಂತ ನೋಡಬೇಕಾಗಿಲ್ಲ. ಕನ್ಯಾ ಲಗ್ನಕ್ಕೆ ಸಪ್ತಮವಾದ ಬಾಧಕ ಮೀನರಾಶಿ. ಮೀನರಾಶಿಯಾಧಿಪತಿಗೆ ಗುರು. ಜೀವಸ್ಸನ್ ಬಾಧಕೇಶೋ, ಗುರುವೇ ನಿಮಗೆ ಬಾಧಕಾಧಿಪತಿಯಾಗಿ ಕೂತಿದ್ದಾನೆ. ಅಂತಹ ಗುರುವು ರಾಹುವಿನ ಕೇಂದ್ರ ಸ್ಥಿತಿಯಲ್ಲಿ ಇರುವಂತಹದ್ದು, ರಾಹುವಿನಿಂದ ತ್ರಿಕೋಣದಲ್ಲಿರುವಂತಹದ್ದು ದೋಷ. ರಾಹು ನಿಮಗೆ 9ರಲ್ಲಿ ಇದ್ದು ರಾಹು ದೋಷ ಇದೆ ಎನ್ನುವಂತಹದ್ದು ಸತ್ಯ ಇದೆ. ಇದಕ್ಕೆ ನೀವು ಮೊದಲನೇದಾಗಿ ಈಗ ಲಗ್ನದಿಂದ ಗುರು ಅನುಕೂಲಕರವಾಗಿ ಮತ್ತು ಚಂದ್ರ ಅನುಕೂಲಕರವಾಗಿರುವುದರಿಂದ ನೀವು ಮೊದಲನೇದಾಗಿ ಶಾಪದ ನಿವೃತ್ತಿಯನ್ನು ಮಾಡಿಕೊಳ್ಳಬೇಕಾದದ್ದು ಅತ್ಯಂತ ಅಗತ್ಯ. ಇದಕ್ಕೆ ಸುಬ್ರಹ್ಮಣ್ಯ ಜಪವನ್ನು ಮಾಡಿ ನಂತರದಲ್ಲಿ ರಾಹುಬಲಿಯನ್ನು ಮಾಡಿ ಬ್ರಹ್ಮಚಾರಿಗಳಿಗೆ ಭೋಜನವನ್ನು ಮಾಡಿಸಿ. ನಿಮ್ಮ ಅಭೀಷ್ಟ ಸಿದ್ಧಿ ಆಗುತ್ತೆ. ಮತ್ತು ಕರ್ಮದ ಬಗ್ಗೆ ನೀವೇನು ಕೇಳಿಕೊಂಡಿದ್ದೀರಿ ಆ ಕರ್ಮ ಬಹಳ ಬೇಗನೆ ಸಿದ್ಧಿ ಆಗುತ್ತೆ. ಭಾಗ್ಯವು ನಿಮ್ಮದಾಗಿ ಬರುತ್ತೆ ಅನ್ನೋದಾಗಿ ಹೇಳ್ಬೋದು.